ಹಾವೇರಿಯಲ್ಲಿ ಭಾರಿ ಪ್ರಮಾಣದ ಅನ್ನಭಾಗ್ಯ ಅಕ್ಕಿ ಜಪ್ತಿ. ಎಪಿಎಂಸಿ ಮಾರುಕಟ್ಟೆಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದ್ದಂತ ಅಕ್ಕಿಯನ್ನು ಜಪ್ತಿ ಮಾಡಲಾಗಿದೆ. ಬರೋಬ್ಬರಿ 63 ಟನ್ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನು ಜಪ್ತಿ ಮಾಡಿರೋದು. 63 ಟನ್ ಅಕ್ಕಿ ಜೊತೆ 50 ಕ್ವಿಂಟಲ್ ಗೋಧಿಯನ್ನು ಕೂಡ ಜಪ್ತಿ ಮಾಡಲಾಗಿದೆ. ಅಧಿಕಾರಿಗಳು ಜಪ್ತಿ ಮಾಡಿದ್ದಾರೆ. ಅಕ್ರಮವಾಗಿ 3 ಲಾರಿಗಳಲ್ಲಿ ಹೊರ ರಾಜ್ಯಕ್ಕೆ ಸಪ್ಲೈ ಆಗ್ತಾ ಇದ್ದಂತ ಅಕ್ಕಿ, ಅಕ್ರಮವಾಗಿ ಅನ್ನಭಾಗ್ಯದ ಅಕ್ಕಿ ಸಾಗಾಟ ಮಾಡ್ತಾ ಇದ್ದಂತ ಸಚಿನ್ ಕಬ್ಬೂರ್ ಮೇಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಪೊಲೀಸರು. ಗ್ರಾಮೀಣ ಭಾಗದಲ್ಲಿ ಸಣ್ಣ ಪುಟ್ಟ ಅಂಗಡಿಗಳಿಂದ ಸಂಗ್ರಹಿಸಿ ಬಳಿಕ ಸಪ್ಲೈ ಮಾಡಲಾಗ್ತಾ ಇತ್ತು. ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಿಸಿ ತನಿಖೆಯನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಸಂಗ್ರಹಿಸಿದ್ದ ಅಕ್ಕಿಯನ್ನ ಜಪ್ತಿ ಮಾಡೋದ್ರಲ್ಲಿ ಅಧಿಕಾರಿಗಳು ಯಶಸ್ವಿಯಾಗಿದ್ದಾರೆ. ಇದು ಅನ್ನಭಾಗ್ಯ ಯೋಜನೆಯ ಅಕ್ಕಿ ಅನ್ನೋದು ಗೊತ್ತಾಗ್ತಾ ಇದೆ. ಅನ್ನಭಾಗ್ಯ ಯೋಜನೆಯನ್ನ ಎಷ್ಟು ಮಟ್ಟಿಗೆ ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದು ನಾವು ಗಮನಿಸ್ತಾ ಇದ್ದೀವಿ. ಭಾರಿ ಪ್ರಮಾಣದಲ್ಲಿ ಅನ್ನಭಾಗ್ಯ ಅಕ್ಕಿಯನ್ನ ಬೇರೆ ಬೇರೆ ರಾಜ್ಯಗಳಿಗೆ ರವಾನೆ ಮಾಡಲಾಗ್ತಾ ಇದೆ. ಸೊ ಮಾಹಿತಿಯ ಮೇರೆಗೆ ತನಿಖೆಯನ್ನ ಮಾಡಿದ್ದಾರೆ, ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಅಕ್ಕಿ ಇದ್ದಂತ ಪ್ರದೇಶಕ್ಕೆ ಹೋಗಿ ಜಪ್ತಿ ಮಾಡಿದ್ದಾರೆ. ಕೇಳಿದಾಗ ಅವರು ಇಲ್ಲ, ನಾವು FC ಇಂದ ಖರೀದಿ ಮಾಡಿರ್ತಕ್ಕಂಥ ಅಕ್ಕಿ ಇವು ಅಂತ ತಮ್ಮ ದಾಖಲೆಗಳನ್ನ ತೋರಿಸ್ತಾರೆ. ಆ ದಾಖಲೆಗಳನ್ನ ತೋರಿಸಿದಾಗ ಮತ್ತೆ ನಾನು ಅಕ್ಕಿಯನ್ನು ಪರಿಶೀಲನೆ ಮಾಡಿದಾಗ ಅಕ್ಕಿ ನೋಡಿದಾಗ ಅದು ಮೇಲ್ನೋಟಕ್ಕೆ ನಾವು ಪಡಿತರ ವಿತರಣೆಯಲ್ಲಿ ನೀಡ್ತಕ್ಕಂಥ ಅಕ್ಕಿ ಆಗಿರುತ್ತೆ ಅದು. ಆಮೇಲೆ ಅವರ ದಾಖಲೆಗಳನ್ನ ನಾವು ನೋಡಿದಾಗ ದಾಖಲೆಗಳು ಕಳೆದ ವರ್ಷಕ್ಕೆ ಸಂಬಂಧಿಸಿದ ದಾಖಲೆಗಳಾಗಿರ್ತವು. ಅಂದ್ರೆ ಹಿಂದಿನ ವರ್ಷದಲ್ಲಿ ಖರೀದಿ ಮಾಡಿ FC ಇಂದ ಖರೀದಿ ಮಾಡಿದಂಥ ದಾಖಲೆಗಳಾಗಿದ್ದು, ಹಾಗೂ ಅವರು ಯಾವುದೇ ದಾಖಲೆಗಳಿಗೆ ಸಂಬಂಧಿಸಿದ ಹಾಗೆ ಖರೀದಿ ಮಾಡಿ ಅವರ ಗೋಡೌನ್ಗೆ ಸ್ವೀಕಾರ ಮಾಡಿದಂತಹ ಯಾವುದೇ ದಾಸ್ತಾನು ವಿವರಗಳನ್ನು ಕೂಡ ನಮಗೆ ತಿಳಿಸಿರೋದಿಲ್ಲ. ಆ ಹಿನ್ನೆಲೆಯಲ್ಲಿ ಮತ್ತೆ ಅವರು ವಿವಿಧ ಬಣ್ಣದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಅಕ್ಕಿಗಳನ್ನು ತುಂಬಿಟ್ಟಿರ್ತಾರೆ. ಇವುಗಳನ್ನೆಲ್ಲವನ್ನು ಗಮನಿಸಿದಾಗ ನಮಗೆ ಮೇಲ್ನೋಟಕ್ಕೆ ಇದು ನಮ್ಮ ಅಕ್ಕಿ ಅಂತ ಸಂಶಯದಿಂದ ಅವರ ಮೇಲೆ ನಾವು ಪೊಲೀಸರಿಗೆ ದೂರನ್ನ ನೀಡ್ತೀವಿ. ಆ ದೂರಿನ ಆಧಾರದ ಮೇಲೆ ಅವುಗಳನ್ನ ಗೋಡೌನ್ನಿಂದ ನಾವು ನಮ್ಮ ಗೋಡೌನ್ಗೆ ಅಂದರೆ ಸರ್ಕಾರಿ KFCCS ಗೋಡೌನ್ಗೆ ಅದನ್ನ ತೆಗೆದುಕೊಂಡು ಹೋಗಿ ತೂಕ ಮಾಡಿಸಿ ಪ್ರತಿಯೊಂದರದ್ದು ಮೌಲ್ಯವನ್ನು ಕೂಡ ಲೆಕ್ಕ ಹಾಕಿ ಅವೆಲ್ಲದ ಸಂಪೂರ್ಣ ವಿವರಗಳೊಂದಿಗೆ ಪೊಲೀಸ್ ಠಾಣೆಗೆ ಖಾಲಿ ಆ ಲಾರಿಗಳನ್ನು ತೆಗೆದುಕೊಂಡು ಬಂದು ಪೊಲೀಸರ ಸಮ್ಮುಖದಲ್ಲಿ ನಾವು ದೂರನ್ನು ದಾಖಲಿಸಿರ್ತೀವಿ. ಅದರ ಪ್ರಕಾರ